ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಾಯಚೂರು ಜಿಲ್ಲೆಯ ಬರ ಪರಿಸ್ಥಿತಿ ಮತ್ತು ಕುಡಿಯುವ ನೀರಿನ ಸಮಸ್ಯೆಯ ಕುರಿತು ಅಧಿಕಾರಿಗಳೊಂದಿಗೆ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಸಭೆ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಬರಗಾಲದ ತೀವ್ರತೆ ಹಾಗೂ ತೇವಾಂಶ ಕೊರತೆಯಿಂದ ಬೆಳೆಗಳಿಗಾದ ಹಾನಿಯ ನೈಜ ಚಿತ್ರಣ ಪಡೆಯಲು ಇಂದು ಸಿಂಧನೂರು ತಾಲೂಕಿನ ಜವಳಗೇರ ಮತ್ತು ಬನ್ನಿಗನೂರು ಗ್ರಾಮದ ಪ್ರದೇಶದ ಜಮೀನಿನಲ್ಲಿ ಇರುವ ತೊಗರಿ ಮತ್ತು ಹತ್ತಿ ಬೆಳೆಗಳ ಪರಿಶೀಲನೆಯನ್ನು ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ನಡೆಸಿದರು. ಮಳೆ ಹಾಗೂ ತೇವಾಂಶದ ಅಭಾವದಿಂದ ಸೊರಗಿ ಹೋದ ಹತ್ತಿ, ಸೂರ್ಯಕಾಂತಿ ಹಾಗೂ ತೊಗರಿ ಬೆಳೆಗಳನ್ನು ರಾಯಚೂರು ಜಿಲ್ಲೆಯ ಅಧಿಕಾರಿಗಳ ತಂಡದೊಂದಿಗೆ ಸ್ಥಳದಲ್ಲೇ ಪರಿಶೀಲಿಸಿ ರೈತ ಬಾಂಧವರ ಸಮಸ್ಯೆಗಳನ್ನು ಆಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿಂಧನೂರು ತಾಲೂಕಿನ ವಿಧಾನ ಪರಿಷತ್ತಿನ ಸದಸ್ಯರಾದ ಬಸವನಗೌಡ ಬಾದರ್ಲಿ ಅವರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ನಂತರ ಜಿಲ್ಲಾಧಿಕಾರಿಗಳೊಂದಿಗೆ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಸಭೆ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಸಕಾಲದಲ್ಲಿ ಮಳೆಯಾಗದೆ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ನೆರವಿಗೆ ಅಧಿಕಾರಿಗಳು ಧಾವಿಸಿ ಅವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಮೂಲಕ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಕರ್ನಾಟಕ ಸರ್ಕಾರದ ನೂತನ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಹೇಳಿದರು. ಆಗಸ್ಟ್ 8ರ ಶನಿವಾರದಂದು ರಾಯಚೂರು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆಗಳು, ಮುಂಗಾರು ಹಂಗಾಮಿನ ಬಿತ್ತನೆ ಮತ್ತು ರಸಗೊಬ್ಬರ ಬೇಡಿಕೆಗಳು ಹಾಗೂ ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಕರೆದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಸೂಚನೆಯಂತೆ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಸಂಪುಟ ಸಭೆಯ ತೀರ್ಮಾನ ಮತ್ತು ಮುಖ್ಯಮಂತ್ರಿಯವರ ಆದೇಶದಂತೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಸಿದ್ಧಪಡಿಸಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ದು ರೈತರು ಮತ್ತು ಸಾರ್ವಜನಿಕರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈ ಸವಾಲಿನ ಸಮಯದಲ್ಲಿ ಅಧಿಕಾರಿಗಳು ಕಚೇರಿಗಳಲ್ಲಿ ಕುಳಿತುಕೊಳ್ಳದೆ ಕಡ್ಡಾಯವಾಗಿ ಫೀಲ್ಡ್ಗೆ ಇಳಿದು ಕೆಲಸ ಮಾಡಬೇಕು. ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ವಿಶೇಷವಾಗಿ ಕೃಷಿ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ರೈತರು ಕಷ್ಟದಲ್ಲಿ ಇದ್ದು ಸರ್ಕಾರ ರೈತರ ಪರವಾಗಿದೆ. ಕೇವಲ ತಾಂತ್ರಿಕ ಕಾರಣಗಳನ್ನು ನೆಪವಾಗಿ ಹೇಳದೆ ಅಗತ್ಯ ಬಿದ್ದಲ್ಲಿ ಮ್ಯಾನ್ಯುವಲ್ ಆಗಿ ಪರಿಶೀಲಿಸಿ ರೈತರಿಗೆ ಅನುಕೂಲವಾಗುವಂತೆ ಕೆಲಸ ಮಾಡಬೇಕು ಎಂದರು. ಕುಡಿಯುವ ನೀರಿನ ಅಭಾವ ನೀಗಿಸಲು ರಾಜ್ಯ ಸರ್ಕಾರವು ಪ್ರತಿಯೊಂದು ತಾಲೂಕಿಗೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಈಗಾಗಲೇ ಅಗತ್ಯ ಆಕ್ಷನ್ ಪ್ಲಾನ್ ಸಿದ್ಧಪಡಿಸಲಾಗಿದ್ದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 4 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ನಗರಾಡಳಿತ ವ್ಯಾಪ್ತಿಯಲ್ಲಿ ಇನ್ನು ಅಗತ್ಯವಿರುವ 8 ಕೋಟಿ ರೂಪಾಯಿ ತುರ್ತು ಅನುದಾನ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕೃಷಿ ಮತ್ತು ನರೇಗಾ ಉದ್ಯೋಗ ಖಾತ್ರಿ ಯೋಜನೆಗಳ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಸ್ಥಳೀಯವಾಗಿಯೇ ಕೆಲಸ ಒದಗಿಸಬೇಕು. ರಾಜ್ಯದ ಜನರು ಉದ್ಯೋಗ ಅರಸಿ ನೆರೆ ರಾಜ್ಯಗಳಿಗೆ ವಲಸೆ ಹೋಗುವುದನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ರಸಗೊಬ್ಬರ ಮತ್ತು ಬೀಜಗಳ ದಾಸ್ತಾನು ಸಮರ್ಪಕವಾಗಿರಬೇಕು. ಕೆಲ ಅಧಿಕಾರಿಗಳು ಖಾಸಗಿಯವರೊಂದಿಗೆ ಶಾಮೀಲಾಗಿ ಕೃತಕ ಅಭಾವ ಸೃಷ್ಟಿಸಿ ಅಧಿಕ ಬೆಲೆಗೆ ನೆರೆ ರಾಜ್ಯಗಳಿಗೆ ಅಕ್ರಮವಾಗಿ ರಸಗೊಬ್ಬರ ಮತ್ತು ಬೀಜಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಇಂತಹ ಕೃತ್ಯಗಳಲ್ಲಿ ತೊಡಗಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ಸಾರ್ವಜನಿಕರ ಹಾಗೂ ರೈತರ ಹಿತ ಕಾಯುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು ಎಲ್ಲಾ ಇಲಾಖೆಯ ಅಧಿಕಾರಿಗಳು ದಿನನಿತ್ಯ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು.
ರಾಯಚೂರು ಜಿಲ್ಲೆಯ ರೈತರು ಕರ್ನಾಟಕ ರೈತ ಸುರಕ್ಷತಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿ ನೋಂದಾಯಿಸಲು ಅಗತ್ಯ ಕ್ರಮವನ್ನು ಸಂಬಂಧಿಸಿದ ಅಧಿಕಾರಿಗಳು ವಹಿಸಬೇಕು. ರಾಯಚೂರು ನಗರ ಪ್ರದೇಶ ಸೇರಿದಂತೆ ರಾಯಚೂರು ಜಿಲ್ಲೆಯ ಗ್ರಾಮೀಣ ಭಾಗಗಳಿಗೆ ಸರಿಯಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕು. ನೀರಿನ ಕೊರತೆ ಕಂಡು ಬಂದಲ್ಲಿ ಕೂಡಲೇ ಪರ್ಯಾಯ ವ್ಯವಸ್ಥೆ ಮೂಲಕ ಕುಡಿಯುವ ನೀರನ್ನು ಒದಗಿಸಬೇಕು. ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳ ಸಮಸ್ಯೆಗಳ ಪಟ್ಟಿ ಜಿಲ್ಲಾಡಳಿತಕ್ಕೆ ನೀಡಬೇಕು. ಜಿಲ್ಲಾಡಳಿತದಿಂದ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್, ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್, ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಮಾನವಿ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ್, ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜು, ಬಸನಗೌಡ ಬಾದರ್ಲಿ, ಜಿಲ್ಲಾಧಿಕಾರಿಗಳಾದ ಪೂವಿಕಾ ಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶು ಗಿರಿ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬಿನ್ ಮೊಹಪಾತ್ರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್, ಬಸವಣ್ಣಪ್ಪ ಕಲ್ಶೆಟ್ಟಿ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲ್ಸಿದ್ದಪ್ಪ ಪೂಜಾರಿ, ಮುಖ್ಯ ಯೋಜನಾ ನಿರ್ದೇಶಕ ಡಾಕ್ಟರ್ ಟಿ ರೋಣಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರಕಾಶ್ ಚೌಹಾಣ್ ಸೇರಿದಂತೆ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕಿನ ತಹಶೀಲ್ದಾರರು, ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮುದಾಯಗಳ ಕುಲಶಾಸ್ತ್ರೀಯ ಅಧ್ಯಯನ ಕೈಗೊಳ್ಳುವ ಕುರಿತು ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ದಿನಾಂಕ 6ನೇ ಆಗಸ್ಟ್ 2026ರಂದು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮುದಾಯಗಳ ಅಧ್ಯಯನ ಕೈಗೊಳ್ಳಲು ನಿರ್ದೇಶಕರು ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಇವರ ಪತ್ರ ದಿನಾಂಕ 3ನೇ ಆಗಸ್ಟ್ 2026ರಂದು ಮೈಸೂರು ಇವರಿಗೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಪ್ರಸ್ತಾವನೆ ಕಳಿಸಿದ್ದೀರಿ. ಆದರೆ ಅದರಲ್ಲಿ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಈ ಪದಗಳನ್ನು ಮಾತ್ರ ಕುಲಶಾಸ್ತ್ರ ಅಧ್ಯಯನಗಳಲ್ಲಿ ಅಳವಡಿಸಿ ಆದೇಶ ನೀಡಿದ್ದೀರಿ. ಇದೇ ಪರ್ಯಾಯ ಪದಗಳಲ್ಲಿ ಮೊಗವೀರ ಮತ್ತು ಬಾರಿಕೇರ ಎಂಬ ಪದಗಳನ್ನು ಕೂಡ ಅಳವಡಿಸಿ ಅಧ್ಯಯನ ಮಾಡಲು ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಇವರಿಗೆ ಹೆಚ್ಚುವರಿಯಾಗಿ ಪ್ರಸ್ತಾವನೆ ಕಳುಹಿಸಲು ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. 14/11/2025ರಂದು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಸ್ತಾವನೆ ಕಳಿಸಿದ್ದೆ. ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮುದಾಯಗಳ ಅಧ್ಯಯನ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಾಗಿದೆ. ಅದಕ್ಕಾಗಿ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು ಅಂಥೇಳಿ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೆ. ಆ ಪತ್ರವನ್ನು ನೇರವಾಗಿ ಮುಖ್ಯಮಂತ್ರಿಗಳು, ಸರ್ಕಾರದ ಕಾರ್ಯದರ್ಶಿಗಳು, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೆ ಕಳಿಸಿದರು. ಆಮೇಲೆ 19/2/2026ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಮುಟ್ಟಿತು. ಆಮೇಲೆ ಪ್ರಿಯಾಂಕ್ ಖರ್ಗೆಜಿಯವರು ಉಸ್ತುವಾರಿ ಮಂತ್ರಿಗಳ ಮನವೊಲಿಸಿ ಅವರ ಗಮನಕ್ಕೆ ತಂದು ಇವು ಬಹುದಿನಗಳ ಬೇಡಿಕೆ ಇದೆ, ಸಮಾಜದವರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಕೆಲವೇ ದಿನಗಳಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಹೇಳಿದ್ದೀನಿ, ದಯವಿಟ್ಟು ಸಹಕಾರ ಮಾಡಬೇಕಂತ ಅವ್ರಿಗೆ ಕೇಳಿಕೊಂಡಾಗ ಕೂಡ ಅವರು ಮನಸ್ಸಾಪೂರ್ವಕವಾಗಿ 2-3 ಸಭೆಗಳು ಮಾಡಿ ಈ ಸಮುದಾಯಕ್ಕೆ ಒಂದು ಕುಲಶಾಸ್ತ್ರ ಅಧ್ಯಯನ ಮಾಡಲು ನಿರ್ಧರಿಸಲಾಗಿತ್ತು. ಆ ಮಾದರಿಯಲ್ಲಿ ಸುಮಾರು 6/8/2026ರಂದು ಸರ್ಕಾರದ ಕಾರ್ಯದರ್ಶಿ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಇವರಿಗೆ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಸಮುದಾಯಗಳ ಕುಲಶಾಸ್ತ್ರ ಅಧ್ಯಯನ ಕೈಗೊಳ್ಳುವ ಕುರಿತು ಪತ್ರದಲ್ಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಜಾತಿಗಳನ್ನು ಈಗಾಗಲೇ ಪರಿಶಿಷ್ಟ ಪಂಗಡ ಪಟ್ಟಿಯ ಕ್ರಮ ಸಂಖ್ಯೆ 22 ಮತ್ತು 26ರಲ್ಲಿರುವ ಟೋಕ್ರೆ ಕೋಳಿ, ಕೋಳಿ ಡೋರ್ ಹಾಗೂ ಕೊಲ್ಚ ಸಮುದಾಯಗಳಿಗೆ ಪರ್ಯಾಯ ಪದಗಳೇ ಎಂಬುದರ ಕುರಿತು ಹೊಸದಾಗಿ ಕುಲಶಾಸ್ತ್ರೀಯ ಮಾನವಶಾಸ್ತ್ರೀಯ ಅಧ್ಯಯನವನ್ನು ಕೈಗೊಳ್ಳಲು ಅನುಮೋದನೆಯನ್ನು ನೀಡಲಾಗಿದೆ. ಮುಂದುವರೆದು ಸದರಿ ಅಧ್ಯಯನಕ್ಕೆ ತಗಲಬಹುದಾದ ಅಂದಾಜು ವೆಚ್ಚ ರೂಪಾಯಿ 17,45,000 ಕೂಡ 2026-27ನೇ ಸಾಲಿನ ಪರಿಶಿಷ್ಟ ಪಂಗಡದ ವಿವಿಧ ಅಭಿವೃದ್ಧಿ ಯೋಜನೆಯಡಿ ರೆವಿನ್ಯೂ ಭರಿಸಲು ಕ್ರಮವಹಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿತಳಾಗಿದ್ದೇನೆ ಅಂಥೇಳಿ
ಸರ್ಕಾರದ ಕಾರ್ಯದರ್ಶಿಗಳು ಈಗಾಗಲೇ ಮೈಸೂರಿಗೆ ಬುಡಕಟ್ಟು ಸಂಶೋಧನಾ ಸಂಸ್ಥೆಗೆ ಕಳಿಸಿದ್ದಾರೆ. ಅದನ್ನು ಕೇವಲ 15 ದಿನಗಳ ಒಳಗಾಗಿ ಈ ಕುಲಶಾಸ್ತ್ರ ಅಧ್ಯಯನ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕಂತ ನಾವು ಕೋರಿದ್ದೇವೆ. ಬಹುಶಃ ಮುಂದಿನ ತಿಂಗಳಲ್ಲಿ ಸೆಪ್ಟೆಂಬರ್ ಮುಗಿಯುವ ಒಳಗಡೆ ರಾಜ್ಯ ಸರ್ಕಾರದಿಂದ ಈ ಪ್ರಸ್ತಾವನೆ ಕೇಂದ್ರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಆಗ್ತದೆ ಎಂಬ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀನಿ. ಕಲಬುರಗಿ ಉತ್ತರ ಮತ್ತು ಗ್ರಾಮೀಣ 2 ಮತಕ್ಷೇತ್ರಗಳಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡುವ ಕುರಿತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲಬುರಗಿ ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು, ಇದನ್ನು ಸ್ವಾಗತಿಸುತ್ತಾ ಈ ಹೆಲ್ಮೆಟ್ ಧರಿಸುವುದರ ಕುರಿತು ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಚಾಲ್ತಿ ಇದ್ದು, ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತ್ತು ಗ್ರಾಮೀಣ ಮತಕ್ಷೇತ್ರದಲ್ಲಿ ಹೆಲ್ಮೆಟ್ ಮುಕ್ತವಾಗಿರುವ ಪ್ರಶ್ನೆ ಎದ್ದಿರುವ ಬಗ್ಗೆ ಪರಿಶೀಲನೆ ಮಾಡಿ 2 ಮತಕ್ಷೇತ್ರದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡುವ ಕುರಿತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸಚಿನ್ ಫರ್ತಾಬಾದ್, ಪ್ರಹ್ಲಾದ್ ಮಠಮಾರಿ, ಮಲ್ಲಿಕಾರ್ಜುನ್ ಕೋಡ್ಲಿ, ಸುರೇಶ್ ಹನಗುಡಿ, ಅಣವೀರ್ ಪಾಟೀಲ್, ಗುಂಡು ಸಿಂಗ್, ಪಿಂಟು ಜಮಾದಾರ್, ಹುಲಿಕಂಠ, ಮಲ್ಲು, ದರ್ಶನ್, ವೆಂಕಟೇಶ್ ಜಮಾದಾರ್, ಶ್ರೀಮಂತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಂತಂದ್ರೆ, ಕಲಬುರಗಿ ನಗರದಲ್ಲಿ ಏನು ಹೆಲ್ಮೆಟ್ ಏನು ಸರ್ಕಾರ ಕಡ್ಡಾಯವಾಗಿ ಹೆಲ್ಮೆಟ್ ಮಾಡಿದೆ, ಇದಕ್ಕೆ ನಾವು ಸ್ವಾಗತವನ್ನು ಕೋರುತ್ತೇವೆ ಸಂಘಟನೆ ವತಿಯಿಂದ ಮತ್ತು ಕಲಬುರಗಿ ನಗರ ವತಿಯಿಂದ. ಆದರೆ ಏನು ಕಲಬುರಗಿ ನಗರದಲ್ಲಿ ಬರೇ ಒಂದು ದಕ್ಷಿಣ ಮತಕ್ಷೇತ್ರದಲ್ಲಿ ಒಂದು ಹೆಲ್ಮೆಟ್ ಹಿಡಿಯುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ರೆ ಉತ್ತರ ಮತಕ್ಷೇತ್ರದಲ್ಲಿ, ಗ್ರಾಮೀಣ ಮತಕ್ಷೇತ್ರದಲ್ಲಿ ಎಲ್ಲೂ ಗಾಡಿ ಹಿಡಿತಾ ಇಲ್ಲ ಪೊಲೀಸ್ ಸಂಚಾರರು. ಬರೇ ದಕ್ಷಿಣ ಮತಕ್ಷೇತ್ರದಾಗೆ ಜಾಗೃತಿಯನ್ನು ನೀಡಿಸ್ತಾ ಇದ್ದಾರೆ. ನೀವು ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಬೇಕು ಅಂತ. ಅಂದ್ರೆ ಏನು ಉತ್ತರ ಮತಕ್ಷೇತ್ರದಲ್ಲಿ ಜನರಿಗೆ ಏನು ನೀವು ಏನು ಜಾಗೃತಿ ನೀಡಿಸಲ್ಲ, ಏನು ಪೊಲೀಸ್ ಇಲಾಖೆ ಅಲ್ಲಿ ಏನು ಜನರಿಲ್ಲ, ಏನು ಅಲ್ಲೇನು ಅವ್ಲೇನು ವೆಹಿಕಲ್ಗಳೇನು ನಡ್ಸಲ್ಲ ಯಾರು ಗಾಡಿ. ಯಾಕೆ ಒಂದು ಕಣ್ಣಿಗೆ ಕೆಸರು ಒಂದು ಕಣ್ಣಿಗೆ ಮೊಸರಚ್ಚಂತ ಕೆಲಸಗಳು ಮಾಡ್ತೀರಿ? ಯಾಕೆ ಉತ್ತರದಾಗ ನೀವು ಗಾಡಿ ಹಿಡಿಯಲ್ಲ? ಉತ್ತರದಾಗ ಯಾಕೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ? ಇದು ಪ್ರಶ್ನೆ ಸಾರ್ವಜನಿಕರಿಗೆ ಬಂದಿದೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಜನರು ಬಹಳ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ ಸಂಘಟನೆದವರಿಗೆ. ಯಾಕ್ರಿ ನೀವು ಬರೀ ದಕ್ಷಿಣ ಮತಕ್ಷೇತ್ರದಲ್ಲಿ ಹೆಲ್ಮೆಟ್ ಹಿಡಿತಾ ಇದ್ದಾರೆ, ಉತ್ತರದಲ್ಲಿ ಯಾಕೆ ಹಿಡಿತಾ ಇಲ್ಲ? ಸಂತ್ರಸ್ವಾಡಿ ಹಿಡಿತಾ ಇಲ್ಲ, ದರ್ಗಾದಾಗ ಹಿಡಿತಾ ಇಲ್ಲ, ಇದು ಎಲ್ಲಪ್ಪ ಅಂತಂದ್ರೆ ಗಂಜನಾಗ ಹಿಡಿತಾ ಇಲ್ಲ. ಎಲ್ಲ ಕಡೆಗೆ ಏನು ಸಾತ್ ಗುಮ್ಮಜ್ ಹಿಡಿತಾ ಇಲ್ಲ, ಇದ್ರ ಬಲ್ಲಿ ಹಿಡಿತಾ ಇಲ್ಲ, MG ರೋಡ್ ಹಿಡಿತಾ ಇಲ್ಲ. ಆ ಕಡೆ ಉತ್ತರದಲ್ಲಿ ಏನು ಹಾಗರಗಿ ರಸ್ತೆಯಲ್ಲಿ ಸುಮಾರು ದಿನ ಆಕ್ಸಿಡೆಂಟ್ ಆಗ್ತವೆ. ಅಲ್ಲಿ ಇನ್ನ ತನಕ ಯಾವುದು ಗಾಡಿ ಹಿಡಿಯಲ್ಲ. ಆಜಾದ್ಪುರ್ ರಸ್ತೆ ಮೇಲೆ ಗಾಡಿ ಹಿಡಿಯಲ್ಲ. ಮತ್ತು ಟಿಪ್ಪು ಚೌಕ್, ಮೊಹಮ್ಮದ್ ರಫಿ ಚೌಕ್, ಸುಮಾರು ಅಲ್ಲಿ ಜನಸಂಖ್ಯೆ ತಿರುಗಡಂತ ಜನಸಂಖ್ಯೆ ಇದ್ದಂತ ಗಾಡಿ ವೆಹಿಕಲ್ ಅನ್ನು ಹಿಡಿಯಲ್ಲ. ಅಲ್ಲಿ ಯಾರಿಗೂ ಹೆಲ್ಮೆಟ್ ಇಲ್ಲ. ಅವರು ಇಲ್ಲಿ ಎಲ್ಲರ ಹೋಟೆಲ್ ಗಿಟಲ್ದಾಗ ಎಲ್ಲರ ಬಂದು ನಿಂತಾರಂತಂದ್ರೆ ಅವ್ರು ಹೇಳ್ತಾರೆ, ಏನ್ರಿ ನಾವು ಅಲ್ಲಿ ಹೆಲ್ಮೆಟ್ ತರಬೇಕಾದ್ರೆ ಇಲ್ಲಿ ಬರೀ ದಕ್ಷಿಣದಾಗ ಹೆಲ್ಮೆಟ್ ಹಿಡಿತಾರ ಅಂತಂದು ನಮಗೆ ಅದು ಭಯಲಿಂದ ನಾವು ಹೆಲ್ಮೆಟ್ ಹಿಡ್ಕೊಂಡ್ ಬರ್ಲಕ್ಕ ಆಗ್ತಾ ಇದೆ. ಅಲ್ಲಿಗೆ ನಮ್ ಉತ್ತರದಾಗ ಯಾರು ಗಾಡಿ ಹಿಡಿತಾ ಇಲ್ಲ, ಏನಿಲ್ರಿ ನಮ್ಗೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಅದು ನೋವು ಇಲ್ಲಿನ ದಕ್ಷಿಣ ಜನರಿಗೆ ನೋವು ಆಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಏನು ಸಿದ್ದಿಬಶ ಕ್ರಾಸಿಗೆ, ಗರ್ಲಾ ಸ್ಕೂಲ್ ಕ್ರಾಸಿಗೆ ಗಾಡಿ ಹಿಡಿಯೋದು ಅಲ್ಲಿ ಎಲ್ಲಿ ಬೇಕಲ್ಲಿಗೆ ನಮ್ಮ ರಾಮ ಮಂದಿರು, ಸಾಯಿ ಮಂದಿರು ಎಲ್ಲೆಲ್ಲಿ ಗಾಡಿ ಹಿಡಿತಾರೋ ಅಲ್ಲಿ ಮನಸ್ಸಿಗೆ ಬಂದಂಗೆ ಗಾಡಿ ಹಿಡಿತಾ ಇದ್ದಾರೆ. 10-15 ಮಂದಿ ಏನೋ ಒಂದು ಆರೋಪಿ ಹಿಡಿತಾ ಇದ್ದಂಗ ಗಾಡಿ ಹಿಡಿತಾ ಇದ್ದಾರೆ. ಇದು ಬಲವಾಗಿ ನಾವು ಖಂಡಿಸ್ತಾ ಇದ್ದೇವೆ. ನೀವು ಪದ್ಧತಿ ರೀತಿ, ನಿಮ್ಮ ಟ್ರೈನಿಂಗ್ ರೀತಿ, ಯಾವ ರೀತಿ ನೀವು ಗಾಡಿ ಹಿಡಿಬೇಕು ಆ ರೀತಿ ವೆಹಿಕಲ್ ಹಿಡಿಬೇಕು. ಅವ್ರಿಗೆ ಪ್ರಶ್ನೆ, ಅವ್ರಿಗೆ ಹೆಲ್ಮೆಟ್ ಇದೆಯಾ ಇಲ್ಲ ಅಂತ ಕೇಳಿ ದಂಡ ಹಾಕ್ಬೇಕು ಹೊರತು 4-7-8 ಮಂದಿ ಹಿಡಿಯೋ ಕೆಲಸಗಳು ಮಾಡಬಾರ್ದು. ಇದರಿಂದ ಜನ ಭಯ ಅಂಜ್ಲತ್ತಾರೆ. ಏನಪ್ಪಾ ಇದು ನಮ್ಗೆ ಗಾಡಿ ಹಿಡಿಲತ್ತಾರೋ ಏನು, ನಮಗೇನು ನಾವೇನು ಆರೋಪಿಗಳ ಅಂತ ಅನ್ನಿಸ್ತಂತ ಸಮಸ್ಯೆ ಆಗಿದೆ. ಅದಕ್ಕೆ ನಾನು ಏನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಾಗ ಏನು ನೀವು ಜಾಗೃತಿಯನ್ನು ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಬೇಕಂತ ಏನು ಪ್ರಚಾರ ಮಾಡ್ತಾ ಇದ್ದೀರಿ, ಅದೇ ರೀತಿ ಉತ್ತರದಲ್ಲಿ ಮತ್ತು ಗ್ರಾಮೀಣದ ಬರುವಂತ ರಸ್ತೆ ಮೇಲೆ ನೀವು ಅಲ್ಲಿ ಹೆಲ್ಮೆಟ್ ಬಗ್ಗೆ ಜಾಗೃತಿ ನೀಡಬೇಕು. ಯಾಕಂತಂದ್ರೆ ಕಮಿಷನರ್ ಸರ್ ಬಂದು ಜಗತ್ ಬಲ್ಲಿ, ತಿಮ್ಮಾಪುರ ಬಲ್ಲಿ ಎಲ್ಲಾ ಕ್ಲಾಸ್ ದಕ್ಷಿಣದಲ್ಲಿ ಬಂದು ಪ್ರಚಾರ ಮಾಡಿದ್ದಾರೆ, ನೀವು ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಬೇಕು ಅಂತ. ಹಂಗೆ ನಾ ಕಮಿಷನರ್ ಸಾಹೇಬ್ ವಿನಂತಿ ಮಾಡ್ತೀನಿ. ಕಮಿಷನರ್ ಸಾಹೇಬರು ಮತ್ತು ಅವರೆಲ್ಲ ಟ್ರಾಫಿಕ್ ಸಂಚಾರಿ ಪೊಲೀಸರು ಹೋಗಿ ದಕ್ಷಿಣ ಮತಕ್ಷೇತ್ರದಲ್ಲಿಯೂ ಜಾಗೃತಿ ಮೂಡಿಸ್ಬೇಕು, ಅಲ್ಲಿ ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಬೇಕು ಅಂತ ಹೇಳತ್ತಾ ಉತ್ತರದಲ್ಲಿ
ಅಲ್ಲಿ ಉತ್ತರದಲ್ಲೂ ಹೋಗ್ಬೇಕು ಕಮಿಷನರ್ ಸರ್, ಉತ್ತರ ಮತಕ್ಷೇತ್ರದಲ್ಲಿ ಹೋಗಿ ಅಲ್ಲೂ ಎಲ್ಲ ಇಲಾಖೆ ಇದು ನಮ್ಮ ಸಂಚಾರಿ ಪೊಲೀಸರಿಗೆ ಉತ್ತರದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಜಾಗೃತಿ ನೀಡಿ ಅಲ್ಲಿ ನೀವು ಹೆಲ್ಮೆಟ್ ಹಾಕೊಂಡು ಜೀವ ಉಳಿಸಿ ಅಂತ ಕಾರ್ಯಕ್ರಮ ಕಮಿಷನರ್ ಸಾಹೇಬರು ಮಾಡ್ಬೇಕಂತ. ಯಾಕಂದ್ರೆ ಕಮಿಷನರ್ ಸಾಹೇಬರು ಬಂದ ಮೇಲೆ ಕಲಬುರಗಿ ನಗರದಲ್ಲಿ ಹೆಚ್ಚಿನ ಸುಧಾರಣೆ ಆಗಿದೆ, ಹೆಲ್ಮೆಟ್ ಅನ್ನೋಂಥ ಜಾರಿಗೆ ಬಂದಿದೆ. ಇದು ಒಂದೇ ಬರೀ ದಕ್ಷಿಣ ಮತಕ್ಷೇತ್ರಕ್ಕೆ ಸೀಮಿತ ಆಗ್ಬಾರ್ದು, ಇದು ಉತ್ತರಕ್ಕೂ ಆಗಬೇಕು, ಅಲ್ಲಿನ ಜನರಿಗೂ ಜೀವ ಉಳಿಸಂತ ಕೆಲಸಗಳು ಮಾಡಬೇಕು ಅಂತಂದು ನಾನು ನಿಮ್ಮ ಟಿವಿ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ವಿಪ್ರ ಬ್ರಾಹ್ಮಣ ಸಮಾಜವನ್ನು ರಾಜ್ಯ ಸಚಿವ ಸಂಪುಟದಲ್ಲಿ ಕಡೆಗಣಿಸಿರುವುದನ್ನು ವಿರೋಧಿಸಿ ಜಿಲ್ಲಾ ಬ್ರಾಹ್ಮಣ ಸಮಾಜ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿಪ್ರ ಬ್ರಾಹ್ಮಣ ಸಮಾಜವನ್ನು ರಾಜ್ಯ ಸಚಿವ ಸಂಪುಟದಲ್ಲಿ ಕಡೆಗಣಿಸಿರುವ ಬಗ್ಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣ ಸಮಾಜದ ಶಾಸಕರಿಗೆ ಸಚಿವ ಸ್ಥಾನ ನೀಡದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ಜಿಲ್ಲಾ ಬ್ರಾಹ್ಮಣ ಸಂಘ ಸಮಾಜಕ್ಕೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡುವಂತೆ ಇಂದು ಪ್ರತಿಭಟನೆಯ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘ ಕಲಬುರಗಿ ಅಧ್ಯಕ್ಷರಾದ ಪಾಂಡುರಂಗ ದೇಶಮುಖ್, ಉಪಾಧ್ಯಕ್ಷರುಗಳಾದ ಕ್ಷಮಾಚಾರ್ಯ ಬೈಚುಬಾಳ್, ಋಷಿಕೇಶ್ ಚೌಡಾಪುರ್ಕರ್, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ಕೊರಳ್ಳಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಜಿ ದೇಸಾಯಿ, ಖಜಾಂಚಿಗಳಾದ ಋಷಿಕೇಶ್ ದೇಶಮುಖ್ ಸೇರಿದಂತೆ ವಿಪ್ರ ಸಮಾಜದ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಈ ಒಂದು ಮೊನ್ನೆ ತಾನೇ ನೂತನ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತದ್ದು ಕಾಂಗ್ರೆಸ್ ಸರ್ಕಾರದ, ರಾಜ್ಯ ಸರ್ಕಾರದ. ಆ ಸರ್ಕಾರದಲ್ಲಿ ಮಾನ್ಯ DK ಶಿವಕುಮಾರ್ ಅವರ ಒಂದು ನೇತೃತ್ವದ ಸರ್ಕಾರದಲ್ಲಿ ಬಹಳ ದೊಡ್ಡ ಅನ್ಯಾಯವಾಗಿರುವುದು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ. ಇತಿಹಾಸದಲ್ಲಿ, ಸ್ವತಂತ್ರ ಕಂಡ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬ್ರಾಹ್ಮಣರ ಒಂದು ಮಂತ್ರಿ ಇಲ್ಲರು ಯಾವುದಾದ್ರೂ ಕ್ಯಾಬಿನೆಟ್ ಆಗಿದ್ರೆ ಅದು ಮಾನ್ಯ DK ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟ. ಈ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಆದೇಶದಂತೆ ಹಾಗೂ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ಪಾಂಡುರಂಗ ದೇಶಮುಖ್ ಅವರ ಒಂದು ನೇತೃತ್ವದಲ್ಲಿ ಇಂದು ನಾವು ಜಿಲ್ಲಾ ಬ್ರಾಹ್ಮಣ ಸಂಘ ಕಲಬುರಗಿ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಹೇಳಬೇಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿರುವಂಥದ್ದು, ಸುಮಾರು 9 ಬಾರಿ ಮಾನ್ಯ ನಮ್ಮ ಸಮಾಜದ ಹಿರಿಯರಂಥ RV ದೇಶಪಾಂಡೆ ಸಾಹೇಬರು ಶಾಸಕರಾಗಿ, ತಮ್ಮ ಪಕ್ಷದ KPCC ಅಧ್ಯಕ್ಷರಾಗಿ, ಅನೇಕ ಖಾತೆಗಳನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಸಚಿವರಾಗಿ ಕೆಲಸ ಮಾಡುವಂಥ RV ದೇಶಪಾಂಡೆ ಅಂತ ಒಬ್ಬ ಹಿರಿಯರು, ಕೇವಲ ನಮ್ಮ ಸಮಾಜಕ್ಕಷ್ಟೇ ಅಲ್ಲ ತಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿರಿಯರಾದ RV ದೇಶಪಾಂಡೆ ಅವರನ್ನ ಕಡೆಗಣಿಸಿರುವಂಥದ್ದು. ನಮ್ಮ ಸಮಾಜದ ಹಿರಿಮೆ ಮಾಜಿ ಮುಖ್ಯಮಂತ್ರಿಗಳಾದ ಗುಂಡೂರಾವ್ ಅವರ ಸುಪುತ್ರರಾದ ದಿನೇಶ್ ಗುಂಡೂರಾವ್ ಅವರು ಕೂಡ 6 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿ ಮಂತ್ರಿಯಾಗಿರುವುದು, KPCCಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅನೇಕ ಸಚಿವರಾಗಿ ಕೂಡ ಅವರು ಕೆಲಸವನ್ನು ಮಾಡಿರುವಂಥದ್ದು. ಅವರನ್ನು ಕೂಡ ತಾವು ಕಡೆಗಣಿಸಿರುವುದು ನಮ್ಮ ಸಮಾಜಕ್ಕೆ ಬಹಳ ನೋವಾಗಿದೆ. ಇದೆಲ್ಲವನ್ನು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಮತಕ್ಷೇತ್ರದ 2018ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 23ರಲ್ಲಿ ಯುವ ಶಾಸಕರಾಗಿ ಹೊರಹೊಮ್ಮಿರುವಂಥ ಶ್ರೀ ವಿಶ್ವಾಸ್ ವೈದ್ಯ ಅವರನ್ನು ಕೂಡ ಒಂದು ಯುವಕ ಶಾಸಕರಾಗಿ ಅವರನ್ನು ಕಡೆಗಣನೆ ಮಾಡಿರುವಂಥದ್ದು ಕೂಡ ನಮ್ಮ ಸಮಾಜಕ್ಕೆ ಸಾಕಷ್ಟು ನೋವುಂಟು ಮಾಡಿದೆ. ದಯಮಾಡಿ ಮತ್ತೊಮ್ಮೆ ತಮಗೆ ನಾವು ಈ ಮೂಲಕ ಮನವಿ ಅಂತ ತಿಳ್ಕೊಬೋದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ
ಯಾವುದೇ ತಪ್ಪುಗಳಾಗಿದ್ರು ಕೂಡ ಅದನ್ನು ಬದಲಾವಣೆ ಮಾಡಿ ಮಾನ್ಯ ಆರ್ ವಿ ದೇಶಪಾಂಡೆ ಸಾಹೇಬರಿಗಾಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರಿಗಿರ್ಬೋದು, ಅಥವಾ ವಿಶ್ವಾಸ ಇದ್ದವರಿಗೆ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ತಾವು ಮಂತ್ರಿ ಸ್ಥಾನ ನಿಗಮ ಮಂಡಳಿನ ಕೊಟ್ಟಿದ್ದೀರಿ. ನಾವು ಬೇರೆ ಸಮಾಜಕ್ಕೆ ಯಾರಿಗೂ ಹೆಸರು ತಗೋತಾ ಇಲ್ಲ, ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಾವೇ ಹೇಳೋರಿಗೆ ಸರ್ವರಿಗೂ ಏನು ಸಮಬಾಳು ಅಂತೀರಿ, ಆ ರೀತಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೂ ತಾವು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಇನ್ನು ಉಳಿದಂತೆ ಅನೇಕ ಸಮಾಜಗಳ ನಿಗಮ ಮಂಡಳಿಗೂ ಕೂಡ ಅಧ್ಯಕ್ಷನಾಗಿ ಮಾಡುವಂಥದ್ದು. ನಮ್ಮ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಇಲ್ಲ, ಯಾವುದೇ ನಿಗಮ ಮಂಡಳಿಯನ್ನು ತಾವು ಕೂಡ ಕೊಟ್ಟಿಲ್ಲ. ಇನ್ನು ಮುಖ್ಯವಾಗಿ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯದು ಅದೇ ಹಣೆಬರ. ಕಲಬುರಗಿ ಜಿಲ್ಲೆಯ ಅನೇಕ ನಮ್ಮ ಸಹೋದರರು ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಕಾಂಗ್ರೆಸ್ದಲ್ಲಿ ಕೂಡ ಓಡಾಡ್ತಾ ಇರುವಂಥದ್ದು. ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ದಕ್ಷಿಣದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣ ಮತದಾರರಿರುವಂಥದ್ದು. ಇಲ್ಲಿ ಕೂಡ ಅನೇಕ ಜನ ಈಗಿರುವಂಥ ಶಾಸಕರ ಜೊತೆಯಲ್ಲಾಗಿರ್ಬೋದು, ಅವ್ರ ಚುನಾವಣೆಯಲ್ಲಾಗಿರ್ಬೋದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಾನ್ಯ ನಿಕಟಪೂರ್ವ ಶಾಸಕರು ನಮ್ಮ ನಾಯಕರಂಥ ದತ್ತಾತ್ರೇಯ ಪಾಟೀಲ್ರವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ಸಮಾಜದವರಾದ ಶ್ರೀ ದಯಾನಂದ ಹಾಡಕರ್ ಆಗಿರ್ಬೋದು, ಅವಿನಾಶ್ ಕುಲಕರ್ಣಿ ಆಗಿರ್ಬೋದು, ವಿದ್ಯಾಸಾಗರ್ ಕುಲಕರ್ಣಿ ಅವರನ್ನು ಚೇರ್ಮನ್ ಆಗಿ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಶ್ರೀಮತಿ ಶೋಭಾ ಗುರುರಾಜ್ ದೇಸಾಯಿ ಅವರನ್ನ ಪಾಲಿಕೆಯ ಸದಸ್ಯರನ್ನಾಗಿ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರ ಕೂಡ ಇಲ್ಲಾಂದರೆ ನಮ್ಮ ಸಮಾಜಕ್ಕೆ ಒಂದು ಗೌರವವನ್ನು ಕೊಡಬೇಕಂತ ಹೇಳಿ ಕಲಬುರಗಿ ಇತಿಹಾಸದಲ್ಲಿ ಮಹಾನಗರ ಪಾಲಿಕೆಗೆ ಒಬ್ಬ ಬ್ರಾಹ್ಮಣ ಸಮಾಜದ ಮಹಿಳೆಯನ್ನು ವಿರೋಧ ಪಕ್ಷದ ನಾಯಕಿಯನ್ನ ನೇಮಕ ಮಾಡಿರುವಂಥದ್ದು. ಆಗಸ್ಟ್ 10 ಮತ್ತು 11ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಸಣ್ಣಗೌಡ ಸಾನಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ರಂಗಾಯಣ ಕಲಬುರಗಿಯ ವತಿಯಿಂದ ರಂಗಾಯಣದ ರೆಪರ್ಟರಿ ಕಲಾವಿದರಿಂದ ಸಿದ್ಧಗೊಂಡ ನಾಡೋಜ ಡಾಕ್ಟರ್ ಶಾಂತರಸ ಅವರ ಕಾದಂಬರಿ ಆಧಾರಿತ ನಾಟಕ ಸಣ್ಣಗೌಡ ಸಾನಿ ನಾಟಕ ಪ್ರದರ್ಶನವು ದಿನಾಂಕ 10 ಮತ್ತು 11ನೇ ಆಗಸ್ಟ್ 2026ರಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಂಗರೂಪ ಮಹಂತೇಶ್ ನವಲ್ಕಲ್, ಸಂಗೀತ ಸಂಯೋಜನೆ ರಾಘವ್ ಕಮ್ಮಾರ್, ರಂಗಪಠ್ಯ ವಿನ್ಯಾಸ ನಿರ್ದೇಶಕ ಪ್ರವೀಣ್ ರೆಡ್ಡಿ ಗುಂಜಹಳ್ಳಿ ಅವರು ನೆರವೇರಿಸುವ ಕುರಿತು ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ಇಂದು ಕಲಬುರಗಿ ನಗರದ ಹೊಸ ಆಡಿಯೋ ಕಚೇರಿಯ ಎದುರುಗಡೆ ಇರುವ ರಂಗಾಯಣ ಕಲಬುರಗಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯ ನಂತರ ಮಾಧ್ಯಮ ಮಿತ್ರರಿಗಾಗಿ ಈ ನಾಟಕದ ಟ್ರಯಲ್ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಂಗಾಯಣ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಸಿದ್ರಾಮ್ ಸಿಂಧೆ ಸೇರಿದಂತೆ ಇತರರು ಉಪಸ್ಥಿತರು. ಈಗಿನ ಗ್ರಾಮೀಣ ಭಾಗದ ದತ್ತ ಅನುಭವ ಅರಿವನ್ನು ಅನುಚ್ಚಾರವಾಗಿ ಹೇಳುವುದು ಅನಿವಾರ್ಯವಾಗಿದೆ. ಹೈದರಾಬಾದ್ ಕರ್ನಾಟಕದ ಗ್ರಾಮೀಣ ಭಾಗದ ಹಲವು ಮುಖ್ಯ ವಿಷಯಗಳನ್ನು ತಿಳಿಯಬೇಕಾದ್ರೆ ನಾವು ಶಾಂತರಸರ ಕಥಾ ಜಗತ್ತನ್ನು ಪ್ರವೇಶಿಸಲೇಬೇಕು. ಅಲ್ಲಿ ಕಾಣುವ ಮುಖ್ಯ ವಿಷಯವೇನೆಂದ್ರೆ ನಿರ್ಲಿಪ್ತತೆ, ಹಳ್ಳಿಯ ರಾಜಕೀಯದಿಂದ ಉಂಟಾಗುವ ಬರ್ಬರಗಳ ಬದುಕು, ಸಂಬಂಧಗಳ ವಿಕೃತಿ, ಇವೆಲ್ಲವುಗಳ ನಡುವೆ ಮಾನವ ಪ್ರೇಮ ಜೀವನೋತ್ಸಾಹದ ಚಿತ್ರವನ್ನು ಚಿತ್ರಿಸುವ ಈ ಕಾದಂಬರಿಯೇ ಸಣ್ಣಗೌಡ ಸಾನಿ ಬಾಲ್ಯವೊಂದಿಗೆ ವಿವಾಹ ಮಾಡಿಕೊಡಬೇಕಾಗಿತ್ತು. 12 ವರ್ಷದ ಬಾಲ್ಯವೊಂದಿಗೆ ವಿವಾಹ ಮಾಡಿಕೊಡಬೇಕಾಗಿತ್ತು. ಇಲ್ಲದಿದ್ದರೆ ರಾಜ್ಯ ಸರ್ವನಾಶವಾಗುತ್ತದೆ ಎಂದು ಋಷಿಮುನಿಗಳು ಹೇಳಿದರಿಂದ ಪಕ್ಕದ ರಾಜವಾದ ನಿಂಬೆಹೊಳಿ ಮಹಾರಾಜನ ಮಗಳಾದ ಸುಂದರಿ ರತ್ನಾವತಿಯೊಂದಿಗೆ ವಿವಾಹ ಮಾಡಿಕೊಡುತ್ತಾರೆ. ಮದುವೆ ಮಾಡಿ ಕಾಡಿಗೆ ಬಿಡ್ತಾರೆ. ಸುಂದರಿ ರತ್ನಾವತಿಯು ಬಾಲಕರನ್ನು ಪೋಷಣೆ ಮಾಡಿ ಬೆಳೆಸ್ತಾಳೆ. ಬೆಳೆದು ದೊಡ್ಡವರಾದ ಬಾಲಕರು ಮಡದಿ ರತ್ನಾವತಿನೇ ತಾಯಿ ಎಂದು ತಿಳಿದುಕೊಳ್ಳುತ್ತಾರೆ. ಮಡದಿ ರತ್ನಾವತಿಯ
ನಾನು ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ, ನಿರ್ದೇಶಕಿ ರಂಗಾಯಣ. ನಮ್ಮದು ಒಂದು 2ನೇ ನಾಟಕ ಪ್ರದರ್ಶನಕ್ಕೆ ಈಗ ಸಜ್ಜಾಗಿದೆ. ಅದರ ಹೆಸರು ಸಣ್ಣ ಗೌಡ್ಶಾನೆ. ಬರೆದವರು ನಾಡೋಜ ಡಾಕ್ಟರ್ ಶಾಂತರಸರ ಈ ನಾಟಕ ಅದು ನಿಜಾಮರ ಕಾಲದ ಒಂದು ಹಳ್ಳಿಯ ಕಥೆಯನ್ನು ಆಧರಿಸಿದ ನಾಟಕ ಇದು. ಇಲ್ಲಿ ಪ್ರೇಮ, ಪ್ರೀತಿ, ಅದರ ಜೊತೆಗೆ ಆ ಹಳ್ಳಿಯಲ್ಲಿ ನಡೆಯುವ ರಾಜಕೀಯ, ಒಂದು ಮತ್ಸರ, ಒಂದು ಮೆಹಬೂಬ್ ಜಾನ್ ಎನ್ನುವ ಒಬ್ಬ ಹೆಣ್ಣು ಮಗಳ ಸುತ್ತಲೇ ಹೆಣೆದಿರುವ ಈ ನಾಟಕ. ಹೆಸರಿಗೆ ಮೆಹಬೂಬ್ ಜಾನಳ ಹೆಸರಿಂದ ಈ ನಾಟಕ ಇದ್ದರೂ ಸಹ ಆ ಹಳ್ಳಿಯಲ್ಲಿ ನಡೆಯುವ ಆ ಹೆಣ್ಣಿಗೋಸ್ಕರ ಪೈಪೋಟಿ, ಒಂದು ಕ್ರೌರ್ಯ, ಕೊನೆವರೆಗೂ ಆ ಹೆಣ್ಣು ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಅವಳ ಮೇಲೆ ಜಿದ್ದು ಸಾಧಿಸೋದು, ಇದೆಲ್ಲವನ್ನೂ ಒಳಗೊಂಡದ್ದು. ಮುಖ್ಯವಾಗಿ ಹಿಂದೂ ಮುಸ್ಲಿಂ ಇಬ್ಬರ ಸೌಹಾರ್ದಕ್ಕೆ ಇದು ಮಾದರಿಯಾಗಿದೆ. ಈ ನಾಟಕವನ್ನು ನಾವು 10ನೇ ತಾರೀಕು ಮತ್ತು 11ನೇ ತಾರೀಕು SM ಪಂಡಿತ್ ರಂಗಮಂದಿರದಲ್ಲಿ ಇದನ್ನು ಪ್ರದರ್ಶನ ಮಾಡಲಿದ್ದೇವೆ. ಅದನ್ನು ಉದ್ಘಾಟಿಸುವವರು B. ವೆಂಕಟೇಶ್ ಸಿಂಗ್, ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ, ಇವರು ನಡೆಸ್ಕೊಡ್ತಾರೆ. ಇದನ್ನು ಬಸವರಾಜ್, ಅಲ್ಲಿ ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಹೂಗಾರ್ ಅವರು, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ, ಇವರು ಕೂಡ ಬರ್ತಾರೆ. ಮಹಾಂತೇಶ್ M. ಗಜೇಂದ್ರಗಡ, ಇವರು ರಂಗ ಸಮಾಜದ ಸದಸ್ಯರು, ಇವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಶೇಷಮೂರ್ತಿ ಔಧಾನಿ, ಮುಖ್ಯ ವರದಿಗಾರರು, ಕನ್ನಡಪ್ರಭ ಕಲಬುರಗಿ, ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಈ ನಾಟಕದ ರಂಗರೂಪ ಮಾಡಿದ ಮಹಾಂತೇಶ್ ನವಲ್ಕಲ್ ನಾಟಕಕಾರರು, ಇವರು ಕೂಡ ಅಲ್ಲಿರ್ತಾರೆ. ಈ ನಾಟಕದ ಒಂದು ನಿರ್ದೇಶನವನ್ನು ಮಾಡಿದವರು ಪ್ರವೀಣ್ ರೆಡ್ಡಿ ಗುಂಜಳ್ಳಿ. ಇದರ ಸಂಗೀತ ಸಂಯೋಜನೆ ಮತ್ತು ಹಾಡಿದವರು ಶ್ರೀ ರಾಘವ್ ಕಮ್ಮಾರ್ ಮತ್ತು ತಂಡ. ಅವತ್ತಿನ ದಿವಸ ಈ ನಾಟಕದ ಒಂದು ರಂಗಗೀತೆಗಳನ್ನು, ಅಂದರೆ ಈ ಶಾಂತರಸರ ಗಜಲ್ಗಳನ್ನು ಮತ್ತು ಅದನ್ನು ರಂಗಕ್ಕೆ ಹೇಗೆ ತರ್ತಾರೆ ಅನ್ನೋದನ್ನು ರಾಘವ್ ಕಮ್ಮಾರ್ ಧಾರವಾಡ ಅವರು ತಮಗೆ ಅಲ್ಲಿ ಉಣಬಡಿಸ್ತಾರೆ. ಈ ನಾಟಕದ ತುಂಬ ಶಾಂತರಸರ ಗಜಲ್ಗಳನ್ನೇ ರಂಗರೂಪ ಮಾಡಿ ಈ ನಾಟಕದಲ್ಲಿ ಇವೆ. ದಯವಿಟ್ಟು ತಾವೆಲ್ಲರೂ ಬನ್ನಿ ಮತ್ತು ಹೆಚ್ಚಿನ ಜನರನ್ನು ಕರೆತನ್ನಿ. ಮೊದಲ ನಾಟಕ ನಮ್ಮದು ಕಾಲಚಕ್ರವಾಗಿತ್ತು. ಅದು ಕೂಡ ಕರ್ನಾಟಕದಾದ್ಯಂತ ಒಂದು 34 ಪ್ರದರ್ಶನಗಳನ್ನು ಅದು ಕಂಡಿದೆ. ಇದು ಕೂಡ ಮುಂದೆ ಇದು ಸಂಚಾರಕ್ಕೆ ಸಜ್ಜಾಗಿದೆ. ದಯವಿಟ್ಟು ತಾವು ಬನ್ನಿರಿ, ಇದನ್ನು ಯಶಸ್ವಿಗೊಳಿಸಿ, ಹೆಚ್ಚಿನ ಜನರು ಬನ್ನಿರಿ ಅಂತ ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೇನೆ. ಜನತಾದಳ ಸಂಯುಕ್ತ ಕರ್ನಾಟಕ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಹಿಮಾಜೆ ಪಟೇಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಚೇಂಜ್ ಅಂತಂದೇಳಿ ವ್ಯವಸ್ಥೆಯ ಪರಿವರ್ತನೆ ಅನ್ನೋದ್ರ ಬಗ್ಗೆ ಭಾಳ ಕಾಲದಿಂದ ನಮ್ಮ ತಂದೆಯವರು, ಅವರ ಗುರುಗಳಾದಂಥ ರಾಮ್ ಮನೋಹರ್ ಲೋಹಿಯಾ ಅವರು, ಜಯಪ್ರಕಾಶ್ ನಾರಾಯಣ್ ಅವರು ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಯ ಪರಿವರ್ತನೆ ಅನ್ನೋದ್ರ ಬಗ್ಗೆ ಭಾಳ ಕಾಲದಿಂದ ಕೆಲಸ ಮಾಡಿದ್ದಾರೆ. ನಾನು ಜಯೇಶ್ ಪಟೇಲ್ರ ಮಗನಾಗಿ ನಿರಂತರವಾಗಿ ಈ ವ್ಯವಸ್ಥೆಯ ಪರಿವರ್ತನೆ ಹೇಗೆ ಸಾಧ್ಯ, ಅದರ ಕಡೆಗೆ ನಾವೆಲ್ಲರೂ ನಮ್ಮ ಪ್ರಜಾಪ್ರಭುತ್ವದ 4 ಸ್ತಂಭಗಳು ಅಂತ ನಾವು ಮಾತಾಡ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ, 4 ರಂಗಗಳು ಒಟ್ಟಾಗಿ ನಿಂತು ಈ ವ್ಯವಸ್ಥೆಯ ಪರಿವರ್ತನೆ ಕಡೆ ಕೆಲಸ ಮಾಡೋಂಥ ಜವಾಬ್ದಾರಿ ಈ 4 ರಂಗಗಳ ಮೇಲಿದೆ. ನಾನು ಬಹುತೇಕ ಈ ಶಾಸಕಾಂಗದ ಪ್ರತಿನಿಧಿಯಾಗಿ, ನಾನು ಶಾಸಕಾಂಗದ ಪ್ರತಿನಿಧಿ ಅಂದರೆ ಈಗ ಶಾಸಕ ಅಲ್ಲದೇ ಇರ್ಬೋದು, ಆದರೆ ಪೆನ್ಷನ್ ತಗೊತಾ ಇದ್ದೀನಿ. ಶಾಸಕ ಆಗಿದ್ದು, ಹಿಂದೆ ಶಾಸಕ ಆಗಿದ್ದಕ್ಕೆ ಪೆನ್ಷನ್ ಅಂತ ತಗೊತಾ ಇದ್ದೀನಿ. ನಮ್ಮ PGR ಸಿಂಧೆ ಅವರು ಒಂದು ಸರಿ ಒಂದು ಮಾತು ಹೇಳಿದರು. ಅವರು ನಾವು ಎಲ್ಲಿವರೆಗೂ ಪೆನ್ಷನ್ ತಗೊತಾ ಇರ್ತೀವಿ ಅಲ್ಲಿವರೆಗೂ ನಾವು ಈ ಸಮಾಜದ ಬಗ್ಗೆ, ವ್ಯವಸ್ಥೆ ಬಗ್ಗೆ ನಮ್ಮದು ಚಿಂತನೆ ಇರಬೇಕು, ಆ ದಿಕ್ಕಲ್ಲಿ ಮಾತಾಡ್ತಾ ಇರಬೇಕು, ಆ ದಿಕ್ಕಲ್ಲಿ ಕೆಲಸ ಮಾಡಬೇಕು ಅಂತ ಅವರು ಹೇಳಿದ್ದು. ಅದು ನಮ್ಮ ತಂದೆಯವರಿಗೆ ಒಂಥರ ಶಿಷ್ಯರಿದ್ದಂಗೆ ಇದ್ದರು. PGR ಸಿಂಧೆ ಅವರು ನಮಗೆ ಒಳ್ಳೆ ಸ್ನೇಹಿತರು, ಒಂಥರ ಹಿರಿಯಣ್ಣನ ಥರ ಇದ್ದಾರೆ. ಈಗ ರಾಜ್ಯದಾದ್ಯಂತ ಒಂದಷ್ಟು ಒಳ್ಳೆಯ ರಾಜಕಾರಣಿಗಳು ಅಂತಂದೇಳಿ ನಾವು ಗುರುತಿಸಿರೋವಂಥ ಒಂದಷ್ಟು ಒಳ್ಳೆಯ ರಾಜಕಾರಣಿಗಳಿದ್ದಾರೆ.
ಅದರೊಳಗೆ ಬಿ ಸೋಮಶೇಖರ್ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಂಥವರು, MP ನಾಡಗೌಡರು 3 ಸಾರಿ MLC ಆಗಿ ಅವ್ರ ತಂದೆಯವರು ಕೂಡ ಮಂತ್ರಿ ಆಗಿದ್ದಂಥವ್ರು ಒಂದು ಪ್ರಾಮಾಣಿಕ ರಾಜಕಾರಣ ಅಂತಂದೇಳಿ ಮಾಡ್ಕೊಂಡು ಬಂದಿದ್ದಾರೆ. A.T. ರಾಮಸ್ವಾಮಿ ಅವರು, ಹಾಗೆ ಈಗ ಮುಖ್ಯಮಂತ್ರಿ ಚಂದ್ರು ಆಮ್ ಆದ್ಮಿ ಪಾರ್ಟಿಯವರು, KRS ಪಾರ್ಟಿಯ ನಮ್ಮ ರವಿಕೃಷ್ಣ ರೆಡ್ಡಿ ಅವರು, ಈಗ ನಮ್ಮ ಆಳಂದ ಶಾಸಕರಾಗಿರುವಂಥ BR ಪಾಟೀಲರು, ಗದಗಿನ ನಮ್ಮ DR ಪಾಟೀಲರು, ಉಪೇಂದ್ರ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರಜಾಕೀಯ ಪಕ್ಷದ ಉಪೇಂದ್ರ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ. ಈ ಥರ ಒಳ್ಳೆಯ ಆಲೋಚನೆ ಮಾಡೋವಂಥ ರಾಜಕಾರಣಿಗಳು ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ತಂದು ಅದರ ಮೂಲಕ ರಾಜಕಾರಣ ಅನ್ನೋದನ್ನು ಸ್ವಲ್ಪ ಪ್ರಾಮಾಣಿಕತೆ ಕಡೆಗೆ ತಿರುಗಿಸೋಂಥ ನಿರಂತರ ಪ್ರಯತ್ನ ಇರಬೇಕು ಅಂತ ನಾವು ಒಂದು ಸರ್ವೋದಯ ಅಂತ ಒಂದು ಚಳುವಳಿಯನ್ನೇ ಪ್ರಾರಂಭ ಮಾಡಿದ್ದೀವಿ. ಅದರೊಳಗೆ ಆಡಳಿತ ವ್ಯವಸ್ಥೆಯ ಸುಧಾರಣೆ ಬಗ್ಗೆ, ಜೊತೆಗೆ ನಮಗೀಗಿರುವಂಥ ಕೃಷಿ ವ್ಯವಸ್ಥೆ, ಪರಿಸರ, ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ಇವೇನಿದ್ದಾವೆ ಇವುಗಳಲ್ಲಿ ಬಾಂಧವ್ಯದ ಕೊರತೆ ಕಾಣಿಸ್ತಾ ಇದೆ ಎಲ್ಲದರಲ್ಲೂ. ಈ ಪರಿಸರ ಅಂತಂದರೂ ಕೂಡ ಅಲ್ಲಿ ಬಾಂಧವ್ಯದ ಕೊರತೆ, ಯಾಕೆಂದರೆ ಪರಿಸರದ ಜೊತೆಗೆ ನಮ್ಮ ಸಂಬಂಧ ಇಲ್ಲದೇ ಇರೋದ್ರಿಂದ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಕೃಷಿ, ಅದಕ್ಕೂ ನಮಗೆ ಜನರ ಜೊತೆಗೆ ಸಂಬಂಧ, ನಾವು ಕೃಷಿ ಒಳಗಡೆ ಯಥೇಚ್ಛವಾಗಿ ರಾಸಾಯನಿಕಗಳನ್ನ ಯಾಕೆ ಬಳಸ್ತಿದ್ದೀವಿ ಅಂತಂದರೆ ಜನ ಯಾರಾದರೂ ಸಾಯಲಿ, ನಮಗೆ ದುಡ್ಡು ಬಂದರೆ ಸಾಕು ಅಂತ ರೈತರು ಕೂಡ ಯೋಚನೆ ಮಾಡುವಂಥ ಇಂಥ ಪರಿಸ್ಥಿತಿಯಲ್ಲಿ ನಾವು ಕೃಷಿ ಬಗ್ಗೆ ನಾವು ಅದ್ರ ಜೊತೆ ಒಂದು ಸಂಬಂಧ ಬೆಳೆಸ್ಕೋಬೇಕಾಗಿದೆ. ಆಮೇಲೆ ಈಗ ವಿದ್ಯೆ ಅನ್ನೋದು ಅಲ್ಲಿ ಅದು ಒಂಥರ ಮಾರಾಟದ ವಸ್ತು ಅನ್ನೋ ಥರ ಏನಾಗಿದೆ. ಜೊತೆಗೆ ಆರೋಗ್ಯ ಅನ್ನೋಂಥದ್ದು ಮಾರಾಟದ ವಸ್ತು ಆಗಿದೆ. ಅದ್ರ ಜೊತೆ ಆಡಳಿತನೂ ಮಾರಾಟದ ವಸ್ತು ಆಗಿದೆ. ಯಾರು ಭಾಳ ದುಡ್ಡು ಇಟ್ಕೊಂಡಿರ್ತಾರೆ ಅದನ್ನ ಜನನ ಕೊಂಡ್ಕೊತಾರೆ, ಅವರು ಆಳೋಂಥದ್ದು ಅನ್ನೋಂಥ ಒಂದು ಈ ಸ್ಥಿತಿ ಏನಿದೆ, ಇದು ನಾವೆಲ್ಲರೂ ಸೇರಿ ಪತ್ರಿಕಾ ರಂಗದವರು, ಶಾಸಕಾಂಗದವರು, ನ್ಯಾಯಾಂಗ ಮತ್ತು ಕಾರ್ಯಾಂಗ ಎಲ್ಲರೂ ಸೇರಿ ಇದ್ರ ಬಗ್ಗೆ ಪ್ರಯತ್ನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ನಾವು ಸರ್ವೋದಯ ಅಂತ ಅದೊಂದು ಪಾಂಪ್ಲೆಟ್ನ ಕೊಟ್ಟಿದ್ವಿ, ಅದು ಮಾಡ್ತಾಯಿದ್ದೀವಿ. ಅದರ ಹಿನ್ನೆಲೆ ಒಳಗಡೆ ನಾವು ನಮ್ಮ ಶಂಕರ್ ಪಾಟೀಲರು ಬಹಳ ಕಾಲ ಅವರು ಒಂದು ಒಳ್ಳೆಯ ಸಮಾಜ ಸೃಷ್ಟಿ ಮಾಡಬೇಕು, ಒಳ್ಳೆಯ ಸಮಾಜ ಇರಬೇಕು ಅನ್ನೋದ್ರ ಬಗ್ಗೆ ಸಾವಿರಾರು ಜನ, ಲಕ್ಷ ಜನಕ್ಕೂ ಹೆಚ್ಚು ಜನರಿಗೆ ಪಾಠ ಮಾಡಿದ್ದಾರೆ. ಈ 4-5 ಜಿಲ್ಲೆಗಳಲ್ಲಿ ಇವರ ಶಿಷ್ಯರು ಎಲ್ಲ ಕಡೆಗೆ ಇದ್ದಾರೆ. ಇವರು ಪಾಠ ಮಾಡಿರೋಂಥದ್ದು, ಕೇಳಿರೋಂಥವ್ರು, ಮೆಚ್ಕೊಂಡಿರೋಂಥವ್ರು. ಆಮೇಲೆ ಅವ್ರು ಪಾಠ ಮಾಡೋದು ಅಷ್ಟೇ ಅಲ್ಲ, ಅದ್ರ ಪ್ರಕಾರ ನಡ್ಕೊತಾರೆ. ಅವ್ರು ಏನು ಯೋಚನೆ ಮಾಡ್ತಾರೆ ಅದನ್ನ ಮಾತಾಡ್ತಾರೆ, ಅದ್ರ ಪ್ರಕಾರ ನಡ್ಕೊತಾರೆ. ಇಂಥ ಒಂದು ಪ್ರಾಮಾಣಿಕ ವ್ಯಕ್ತಿ ನಮಗೆ ಶಾಸಕಾಂಗ ಸಭೆಯಲ್ಲಿ, ಅದು ಮೇಲ್ಮನೆಯಲ್ಲಿದ್ದು, ಯಾಕೆಂದರೆ ಅದು ಚಿಂತಕರ ಚಾವಡಿ ಅಂತ ಇರೋವಂಥದ್ದು. ಈ ಪರಿಷತ್ತು ಅನ್ನೋದಿರೋದು ಚಿಂತಕರ ಚಾವಡಿ. ಅಲ್ಲಿ ಏನು ಯೋಚನೆ ಮಾಡ್ತಾರೆ ಅದು ಕೆಳಗೆ ಮನೆಗೆ ಬರಬೇಕು. ಇಲ್ಲೆಲ್ಲ ಬರೀ ಹೋರಾಟ ಮಾಡಿ, ಹೊಡೆದಾಟ ಮಾಡಿ ಗೆದ್ದು ಬಂದು ಅಂತಾರೆ ಇರ್ತಾರೆ. ಅವ್ರಿಗೊಂದು ಆಲೋಚನಾ ಮಾರ್ಗನ ಕಲಿಸ್ಕೊಡೋದಕ್ಕೆ ಅಂತಂದೇಳಿ ಪರಿಷತ್ತಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva,
where ancient wisdom meets modern wellness.